ಹಾಯ್ ಎಲ್ರಿಗೂ, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತು ಇದು ಮಂಗಳವಾರದ ಬ್ಲಾಗ್ ಆಗಿರುತ್ತೆ. ಇವತ್ತು ಆಧಾರ್ ಮಾಡಿಸ್ಬೇಕು ಅಂತ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ. ಅಂದರೆ ಏನಂದರೆ ನಂದು ಒಂದು ಸಲ ಆಧಾರ್ ರಿಜೆಕ್ಷನ್ ಆಯಿತು, ಇನ್ನೊಂದೆರಡು ಸಲ ಇದು ನೆಟ್ವರ್ಕ್ ಇಲ್ಲ ಅಂತ ಪ್ರಾಬ್ಲಮ್ ಆಯಿತು. ಹೀಗೆ 2-3 ಸಲ ಹಿಂಗೆ ಆಯಿತು, ದಿನ ದುಡ್ದೇ ಆಯಿತು. ಹಾಗಾಗಿ ಅಟ್ ಎನಿ ಕಾಸ್ಟ್ ಇವಾಗ ಮಾಡಿಸ್ಲೇಬೇಕು ಅಂತ ಅಂದ್ಬಿಟ್ಟು ಪಾಪು ಆಧಾರ್ ಮಾಡಿಸ್ಲೇಬೇಕು ಅಂತ ಹೋಗ್ತಾ ಇದ್ದೀವಿ. ಪೋಸ್ಟ್ ಆಫೀಸಲ್ಲಿ ಮಾಡ್ತಾರೆ, ಬಟ್ ನಾವಿಲ್ಲಿ ಬ್ಯಾಂಕಿಗೆ ಹೋಗಿದ್ದೀವಿ. ಬಾಬಾ ಹೋಗ್ತಿದ್ದೇವೆ, ನಾವು ಬ್ಯಾಂಕಿಗೆ ಹೋಗ್ತಿದ್ದೇವಲ್ಲ. ಎಂತಕ್ಕೆ ಹೋಗ್ತಿದ್ದೇವೆ ನಾವು? ನಮ್ಮ ಬಾಬೆದು ಆಧಾರ್ ಕಾರ್ಡ್ ಮಾಡ್ಸಕ್ಕೆ ಹೋಗ್ತಿದ್ದೀವಿ. ಹೋಗ್ಬರೋಣ, ಓಕೆನಾ? ಅಪ್ಪ ಅಲ್ಲಿ ಕಾಯ್ತಿದ್ದಾರೆ, ನಾವು ಹೋಗ್ಬರೋಣ, ಓಕೆನಾ? ಬಾಯ್. ನಾವು ಹಾಗೆ ಹೋಗ್ತಾ ಇದ್ದೀವಿ. ಏನಂದ್ರೆ ಆಧಾರ್ ಕಾರ್ಡ್ ಮಾಡಿಸೋದಿದೆಯಲ್ಲ, ಅದರಷ್ಟು ಕಷ್ಟದ ಕೆಲಸದಾಗ ಯಾವುದೂ ಇಲ್ಲ ಅಂತ ಅನ್ಸ್ಬಿಟ್ಟಿತ್ತು. ಯಾಕಂತಂದ್ರೆ ಎಷ್ಟು ಸಲ ಹೋಗಿದ್ದೀನಿ ಅಂತ ಲೆಕ್ಕನೇ ಇಲ್ಲ. ಹೋಗುವಾಗ 1-2 ಸಲ ನೆಟ್ವರ್ಕ್ ಇಲ್ಲ, ಇನ್ನೊಂದ್ಸಲ ಅಪ್ಪನೇ ಬರಬೇಕು, ಇನ್ನೊಂದ್ಸಲ ಅವ್ರದ್ದು ದಿನಕ್ಕೊಂದು ರೂಲ್ಸ್ಗಳು ಬೇರೆ ಚೇಂಜಸ್ ಆಗ್ತಾ ಇರತ್ತಾ. ಅಯ್ಯೋ ಅಂತ ಅನ್ಸ್ಬಿಟ್ಟಿತ್ತು. ನನಗೆ ಒಂದ್ಸಲ ಮುಗಿಸ್ಬಿಟ್ರೆ ಸಾಕು ಅಂತ ಅನಿಸುವಷ್ಟು ಒಂಥರ ಆಗ್ಬಿಟ್ಟಿತ್ತು ನನಗೆ. ಹಾಗಾಗಿ ಬ್ಯಾಂಕಲ್ಲಿ ಮಾಡಿಸ್ತಾ ಇದ್ದೀವಿ. ಹಾಗೆ ಅದು ಮುಗಿಸ್ಕೊಂಡು ಹಾಗೆ ನಾವು ಹೊರಗಡೆ ವೆಯ್ಟ್ ಮಾಡ್ತಾ ಇದ್ದೀವಿ. ಹಸ್ಬೆಂಡಿದ್ದು ತಂಬೆಲ್ಲ ಆಗಬೇಕಿತ್ತು, ಅದನ್ನು ತಂಬೆಲ್ಲ ಕೊಟ್ಟು ಬರ್ತೀನಿ ಅಂತ ಹೇಳಿದ್ರು. ನಾನು ಅಲ್ಲಿ ಕೂತ್ಕೊಂಡ್ರೆ ಪಾಪು ಇನ್ನೂ ಕೇಳಲ್ಲ ಅಂತ ಅಂದ್ಬಿಟ್ಟು ನಾನು ಹೊರಗಡೆ ಬಂದೆ. ಹಾಗೆ ಇಲ್ಲಿ ಕೇಕ್ ಹೌಸಿಗೆ ಬಂದ್ವಿ. ನಾವು ಕೇಕ್ ಏನಾದರೂ ತೊಗೊಂಡು ಹೋಗೋಣ ಅಂತ ಅಂದ್ಬಿಟ್ಟು. ಅಂದರೆ ಅಲ್ಲಿ ಬಂದ ಮೇಲೆ ನಮ್ಮದು ಪ್ಲ್ಯಾನ್ ಆಯಿತು ಏನಂತಂದರೆ, ಸರಿ ಇಲ್ಲೇ ಹತ್ತಿರದಲ್ಲಿ ಅವ್ರ ಫ್ರೆಂಡ್ ಮನೆ ಇದೆ, ಹಾಗಾಗಿ ಅಲ್ಲಿ ಹೋಗೋಣ ಅಂತ ಅಂದ್ಬಿಟ್ಟು ಇದು ಕೇಕ್ ಏನಾದರೂ ತಗೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಕೇಕ್ ನೋಡ್ತಾ ಇದ್ವಿ. ಹಾಗೆ ಎಲ್ಲರೂ ಯಾರ್ಯಾರಿದ್ದಾರೋ ಅವರಿಗೆಲ್ಲ ಒಂದೊಂದು ಪೀಸ್ ಕೇಕ್ ತಗೊಂಡು ಹೋಗೋಣ ಅಂತ ಅಂದ್ಬಿಟ್ಟು ತಗೊಳ್ತಾ ಇದ್ದೀವಿ. ಇನ್ನೊಂದು 10 ಡೇಸಲ್ಲಿ ನಿಮಗೆ ಆಧಾರ್ ಕಾರ್ಡಿದು ಮೆಸೇಜ್ ಬರುತ್ತೆ ಅಂತ ಹೇಳಿದ್ದಾರೆ. ವೆಯ್ಟ್ ಮಾಡ್ತಾ ಇದ್ದೀವಿ, ನೋಡೋಣ. ವೆಯ್ಟ್ ಮಾಡ್ದಂಗೆ ಯಾವಾಗ ಬರುತ್ತೆ ಅಂತ ಗೊತ್ತಿಲ್ಲ. 10 ಡೇಸ್ ಆಗುತ್ತೆ ಅಂತ ಹೇಳಿದ್ದಾರೆ. ಅದಾದಮೇಲೆ ಮನೆಗೆ ಆಧಾರ್ ಬರುತ್ತೆ ಅಂತ ಹೇಳಿದ್ದಾರೆ. ಪರ್ಮನೆಂಟ್ ಅಡ್ರೆಸ್ ಏನು ಕೊಟ್ಟಿರ್ತೀವೋ ಅದಕ್ಕೆ ಬರುತ್ತೆ ಆಧಾರಲ್ಲಿ ಇರೋದಕ್ಕೆ. ಹಾಗೆ ಮತ್ತೆ ಇದು ಡೌನ್ಲೋಡ್ ಮಾಡ್ಕೊಳ್ಳಿ ಅಂತ ಹೇಳಿದ್ದಾರೆ ಈ ಆಧಾರ್ ವೆಬ್ಸೈಟಲ್ಲಿ. ನೋಡೋಣ ಯಾವಾಗ ಬರುತ್ತೆ ಗೊತ್ತಿಲ್ಲ. ಇನ್ನು ಅದೊಂದು ಕೆಲಸ ಆದರೆ ಆಯಿತು, ನಮಗೆ ಅರ್ಧ ತಲೆನೋವು ಹೋದಂಗೆ ಅಂತ ಲೆಕ್ಕ. ನಾವು ಫಸ್ಟ್ ಅಪ್ಲೈ ಮಾಡಿದಾಗ ಏನಾಗಿತ್ತು ಅಂತಂದರೆ, ಪಾಪುದು ಪರ್ಮನೆಂಟ್ ಅಡ್ರೆಸ್ ನಮ್ಮದು ಊರಿದ ಅಡ್ರೆಸ್ ಇರಲಿಲ್ಲ. ಹಾಗಾಗಿ ಟೆಂಪ್ರವರಿ ಅಡ್ರೆಸ್ ಪರ್ಮನೆಂಟ್ ಅಡ್ರೆಸ್ಸಲ್ಲಿತ್ತು, ಬರ್ತ್ ಸರ್ಟಿಫಿಕೇಟ್ ಎಲ್ಲ. ಹಾಗಾಗಿ ನಮಗೆ ಸ್ವಲ್ಪ ಕಷ್ಟ ಆಗಿತ್ತು. ಅದು ಚೇಂಜಸ್ ಮಾಡ್ಕೋಬೇಕು, ಅದರಲ್ಲಿ ಒಂದು ಅಪೀಲ್ ಹಾಕಬೇಕು, ಲಾಯರ್ ಹತ್ರ ತಗೊಂಡು ಅಪೀಲ್ ಹಾಕಿದ್ಮೇಲೆ ಮತ್ತೆ ಒಂದು 20 ದಿನ ಬಿಟ್ಟು ಮತ್ತೆ ಹೋಗಿ ತಗೊಂಡು ಬಂದಿದ್ದಾಯಿತು. ಮತ್ತು ಹಾಸ್ಪಿಟಲಲ್ಲಿ ಅದನ್ನೆಲ್ಲ ಚೇಂಜಸ್ ಮಾಡಿಸ್ಬೇಕಾಗಿತ್ತು. ಅದೆಲ್ಲ ಮುಗಿಸ್ಕೊಂಡು ಆಗುವಷ್ಟರಲ್ಲಿ ಹತ್ರ 2 ತಿಂಗಳ ಹತ್ರ ತಗೊಂಡಿತ್ತು. ಸೊ ಹಾಗಾಗಿ ಮತ್ತೆ ಹೊಸದಾಗಿ ಆಧಾರ್ ಮಾಡ್ಸಕ್ಕೆ ಹೋದರೆ ಮತ್ತೆ ಅದು ಬೇರೆ ಪ್ರಾಬ್ಲಮ್. ಈಗ ಆಲ್ರೆಡಿ ನನ್ನ ಪಾಪುಗೆ 1.5 ವರ್ಷ ಕಳೀತು. ಸೊ ಇವಾಗಾದರೂ ಮಾಡಿಸೋಣ ಅಂತ ಅಂದ್ಬಿಟ್ಟು ಇವತ್ತು ಬಂದಿದ್ದಾಗಿತ್ತು. ಇದು ಕೇಕ್ ಎಲ್ಲ ತಗೊಂಡಾಯಿತು, ಹೋಗ್ತಾ ಇದ್ದೀವಿ. ನಾನು ಹಸ್ಬೆಂಡ್, ಪಾಪು ಹಂಗೇನೆ ಲೈಟಾಗಿ ಕಣ್ ತೂಕಡಿಸ್ತಾ ಇದ್ದಾಳೆ, ನಿದ್ದೆನೇ ಮಾಡ್ತಾ ಇದ್ದಾಳೆ. ಸೊ ಹಾಗಾಗಿ ಅವಳನ್ನ ಕೂರಿಸ್ಕೊಂಡಿದ್ದೀವಿ. ಹಾಗೆ ಹೋಗ್ತಾ ಇದ್ದೀವಿ. ಮಾತುಂಟಲ್ಲ ನಮ್ಮ ಬಾಬೆ, ನಮಗೆ ಬರ್ತಾನೆ ವೆಲ್ಕಮ್ ಮಾತುಂಟಲ್ಲ ನಮ್ಮ ಬಂಗಾರಿ. ಅಲ್ಲಿಂತಲೆಗೆ ಅಲ್ಲಿದ್ದು ವೆಲ್ಕಮ್ ಅಮ್ಮನಿ ಬಾಬು. ಅವ ಯಾಕಲ್ಲ ಅಲ್ಲ ಸರ್, ನಾಳೆ ದೂರ ಕೈಯದೈಪ ಮೂಲದ ಆಯ್ತಯ್ಯ ಕಾತಲೆ ಮೀನ್ಪುರಿದೆಲ್ಲ ನಾನು ಹೋಗೋಣ ಅಂತ ಮೊನ್ನೆಯಿಂದ ಅನ್ಕೊಂತಾನೆ ಇದ್ದೀನಿ. ಹೋಗಕ್ಕೆ ಆಗ್ತಾ ಇರ್ಲಿಲ್ಲ ಇವ್ರ ಮನೆಗೆ.
ಅಂದ್ರೆ ಮಕ್ಕಳು ಸೇರಿದ್ರೆ ಅವ್ರಿಗೊಂಥರ ಖುಷಿ ಆಗತ್ತಲ್ಲ ಅಂತ ಅನ್ಕೊಂಡು ಹೋಗ್ಬೇಕು ಅಂತ ಅನ್ಕೊಂತಾ ಇದೀನಿ. ಹೋಗಕ್ಕೆ ಆಗ್ತಾ ಇಲ್ಲ. ಅದೇನಾದ್ರೂ ಒಂದು ಕೆಲಸ ಇರತ್ತೆ, ಅದು ಮುಗಿಸ್ಕೋಬೇಕು ಇದು ಮುಗಿಸ್ಕೋಬೇಕು ಅಂತ ಅಂದ್ಬಿಟ್ಟು ಹಂಗೆ ಆಗ್ತಾ ಇದೆ ಮೊನ್ನೆಯಿಂದ. ಹಾಗಾಗಿ ಇವತ್ತು ಎಂತೂ ಈ ಕಡೆ ಬಂದಿದೀವಲ್ಲ, ಹಂಗೆ ಹೋಗ್ ಬರೋಣ ಅಂತ ಹಸ್ಬೆಂಡ್ ಹೇಳಿದ್ರ. ಸೊ ನಾನು ಹೌದಲ್ಲ ಅದೇ ಬೆಸ್ಟ್ ಅಂತ ಅನ್ಕೊಂಡು ಹೊರಟ್ವಿ. ಮಕ್ಕಳಿಗೆ ಮಾತ್ರ ಅವ್ರ ವಯಸ್ಸಿನವರೇ ಸಿಕ್ಕಿದ್ರಂತೂ ತುಂಬಾ ಖುಷಿಯಾಗಿ ಓಡಾಡ್ಕೊಂಡು ಮಾತಾಡ್ಕೊಂಡು ಆಟ ಆಡ್ಕೊಂಡಿರ್ತಾರಲ್ಲ. ಸೊ ಎಷ್ಟು ಚಂದ ಅನ್ಸುತ್ತೆ ಮಕ್ಳ ಜೊತೆ ಇದ್ದಾಗ. ಅವ್ರಿಬ್ರಂತೂ ಆಟ ಆಡೋದು ಕೇಳೋದೇ ಬೇಡ, ಅಷ್ಟು ಆಟ ಆಡ್ತಾ ಇದ್ರು. ಸೊ ಹೀಗೆ ಟೈಮ್ ಹೋಗೋದೇ ಗೊತ್ತಾಗಲ್ಲ. ಮಕ್ಳು ಎಷ್ಟು ಬೇಗ ದೊಡ್ಡವರಾದ್ರು ಅಂತಾನು ನಮಗನ್ಸುತ್ತೆ. ನಾವಿಬ್ರು ಹಾಗೆ ಮಾತಾಡ್ತಿದ್ವಿ ನಾನು ವಿಂತ, ಎಷ್ಟು ಬೇಗ ಟೈಮ್ ಹೋಗ್ತಾ ಇದೆ ಅಂತಲೇ ಗೊತ್ತಾಗಲ್ಲ ಈ ಮಕ್ಕಳು ಹುಟ್ಟಿದ್ಮೇಲೆ ಅಂತ. ಹೌದು, ನಿಜ, ನನಗೂ ಎಷ್ಟೋ ಸಲ ಅನ್ಸುತ್ತೆ. ಇದು ನಿಮಗೂ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ. ಸೊ ಮಕ್ಕಳು ಹುಟ್ಟಿದ್ಮೇಲೆ ಟೈಮ್ ಹೆಂಗ್ ಹೋಗುತ್ತೆ ಅಂತಲೇ ಗೊತ್ತಾಗಲ್ಲ. ಸೊ ಎಷ್ಟೋ ಸಲ ನನಗಂತೂ ಅನ್ಸಿದೆ ಇದು. ಅಯ್ಯೋ, ಬೆಳಗ್ಗೆದ್ದು ರಾತ್ರಿ ಮಲಗ್ತೀವಿ, ಮಿಡ್ಲಲ್ಲಿ ಏನಲ್ಲಿ ಟೈಮ್ ಹೋಗುತ್ತೆ ಅಂತಲೇ ಗೊತ್ತಾಗಲ್ಲ. ಕೆಲವೊಂದು ಸಲ ಕೆಲಸನೇ ಮಾಡೋಕ್ಕಾಗಲ್ಲ, ಅಷ್ಟು ಮಕ್ಕಳು ಅಂತ ಅವ್ರ ಹಿಂದ್ಗಡೆನೆ ಓಡಾಡೋದಾಗುತ್ತೆ. ಸೊ ಇಷ್ಟೆಲ್ಲ ಎಕ್ಸ್ಪೀರಿಯನ್ಸ್ ಆಗಿದೆ. ಇವಾಗಂತೂ ಜಾಸ್ತಿನೇ ಎಕ್ಸ್ಪೀರಿಯನ್ಸ್. ಏನಂತಂದ್ರೆ ಇರೋ ಬರೋ ಕಡೆ ಎಲ್ಲ ಹರಡಿ ಇಡ್ತಾ ಇರ್ತಾರ, ಅದನ್ನ ಎತ್ತಿ ಹಾಕದೆ ಒಂದು ಕೆಲಸ ಆಗುತ್ತೆ. ಸೊ ಈ ಥರ ಎಲ್ಲ ಆಗುತ್ತೆ. ಮದರ್ಹುಡ್ ಜರ್ನಿ ಅಂತಂದ್ರೆ ಈ ಥರನೇ ಇರುತ್ತೆ ಅನ್ಸುತ್ತೆ. ಇವತ್ತು ಮಧ್ಯಾಹ್ನ ನಂತರ ಅಂತೂ ಅಲ್ಲೇ ಟೈಮ್ ಪಾಸ್ ಆಯ್ತು. ಅಂದ್ರೆ ಮಕ್ಳ ಜೊತೆ ಮಕ್ಕಳು ಬೆರೀಲಿ ಅಂತ ಅಂದ್ಬಿಟ್ಟು ನಾವು ಹಂಗೆ ಇದ್ವಿ. ಆಮೇಲೆ ಟೀ ಮಾಡ್ಕೊಟ್ಲು ವಿನಿತಾ. ಹಂಗೆ ಟೀ ಕುಡ್ಕೊಂಡು ಹಾಗೆ ಒಂದ್ ಸ್ವಲ್ಪ ಹಂಗೆ ಕೂತ್ಕೊಂಡು ಮಾತಾಡ್ತಾ ಇದ್ವಿ. ಸೊ ಮಾತಾಡ್ಕೊಂಡು ಹಂಗೆ ಬಂದ್ವಿ. ಮತ್ತೆ ಏನ್ ಮಾಡ್ತೀರಾ, ಮತ್ತೆ ಮನೆಗೆ ಬರುವಷ್ಟರಲ್ಲಿ ಪಾಪುನು ಮಲಗಿದ್ಲು. ಇನ್ನೇನು ವ್ಲಾಗ್ ಮಾಡೋಕ್ಕೂ ಆಗಲಿಲ್ಲ. ಸೊ ಇಷ್ಟನ್ನೇ ನಾನು ವ್ಲಾಗ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸೊ ಇದೊಂದು ಅರೌಂಡ್ ಒಂದು 8-10 ಮಿನಿಟ್ಸ್ ಇರ್ಬೋದಷ್ಟೇ, ಅದಕ್ಕಿಂತ ಜಾಸ್ತಿ ಏನು ಇಲ್ಲ. ಹಾಗೆ ನಾವು ಹೇಳ್ತಾ ಇದ್ವಿ ಎಲ್ಲಾದ್ರೂ ಔಟ್ ಸೈಡ್ ಹೋಗೋಣ ಎಲ್ಲರ ಫ್ಯಾಮಿಲಿಗೆ ಜೊತೆ ಅಂತ. ಅದನ್ನೇ ಹೇಳ್ತಾ ಇದ್ರು ಅವ್ರು. ಹೌದಲ್ಲ, ಹಾಗೆ ಮಾಡೋಣ, ಎಲ್ಲಾದ್ರೂ ಔಟ್ ಸೈಡ್ ಹೋಗೋಣ ಅಂತ. ಸೊ ಫ್ರೆಂಡ್ಸ್ ಎಲ್ಲ ಔಟ್ ಸೈಡ್ ಹೋಗೋದು, ಯಾವಾಗಾದ್ರೊಮ್ಮೆ ಹೋಗೋದು ಅಂತಂದ್ರೆ ಇಲ್ಲೇ ಬೆಂಗಳೂರಲ್ಲೇ ಎಲ್ಲಾದ್ರೂ ಹೊರಗಡೆ ಹೋಗೋಣ ಅಂತ ಪ್ಲಾನ್ ಮಾಡ್ತಾ ಇದ್ವಿ, ಹೇಳ್ತಾ ಇದ್ವಿ. ಹಾಗೆ ಮಾತಾಡ್ತಾ ಇದ್ವಿ. ಸರಿ ನೋಡೋಣ, ಯಾವಾಗಾದ್ರೂ ಪ್ಲಾನ್ ಮಾಡೋಣ ಅಂತ ಹೇಳ್ತಾ ಇದ್ವಿ. ನಾವು ಇದಕ್ಕಿಂತ ಮುಂಚೆನೂ ಒಂದು ಇಯರ್ಲಿ ಒಂದ್ಸಲ ಹೀಗೆ ಹೊರಗಡೆ ಔಟ್ ಸೈಡ್ ಹೋಗ್ತೀವಿ ನಾವು ಬೆಂಗಳೂರಲ್ಲೇ ಎಲ್ಲಾದ್ರೂ ಹತ್ರಕ್ಕೆ. ಅದು ಫಿಲಮಿಗಾಗಿರ್ಬೋದು ಅಥವಾ ರೆಸಾರ್ಟ್ಗೆ ಆಗಿರ್ಬೋದು, ಎಲ್ಲರ ಜೊತೆಗೆ ಸೇರಿ ಹೋಗ್ತೀವಿ. ಇಯರ್ಲಿ ಒನ್ಸ್ ಎಲ್ಲಾನು ನಾವು ಇಯರ್ಲಿ ಒನ್ಸ್ ಈ ಥರ ಹೊರಗಡೆ ಹೋಗೋದು ನಮಗೆಲ್ಲರಿಗೂ ಖುಷಿ ಕೊಡುತ್ತೆ. ಹಾಗಾಗಿ ಹೋಗೋಣ ಅಂತ ಹೇಳ್ತಾ ಇದ್ವಿ. ಸರಿ ನೋಡೋಣ ಅಂತ ಎಲ್ಲರೂ ಪ್ಲಾನ್ ಮಾಡೋಣ ಅಂತ ಹೇಳ್ತಾ ಇದ್ವಿ. ನಮ್ಮದೇ ಒಂದು ಗ್ರೂಪಲ್ಲಿ ನಾವು ಚಾಟ್ ಮಾಡ್ತೀವಿ, ಏನಾದರೂ ಡಿಸ್ಕಷನ್ ಹಾಕ್ತಾ ಇರ್ತೀವಿ. ಸೊ ನೋಡೋಣ ನೆಕ್ಸ್ಟ್ ಎಲ್ಲಿಗೆ ಪ್ಲ್ಯಾನ್ ಮಾಡ್ತೀವಿ ಅಂತ ನಮಗೆ ಯಾರಿಗೂ ಗೊತ್ತಿಲ್ಲ. ಒಂದೊಂದು ಸಲ ಒಂದು ವಾರದೊಳಗಡೆ ಪ್ಲ್ಯಾನ್ ಆಗಿ ಹೋಗೋದು ಇದೆ, ಹಾಗೂ ಆಗುತ್ತೆ. ಹಾಗಾಗಿ ನೋಡಬೇಕು ಯಾವಾಗ ಎಲ್ಲಿಗೆ ಪ್ಲ್ಯಾನ್ ಮಾಡೋದು ಅಂತ ಗೊತ್ತಿಲ್ಲ, ಏನಾಗುತ್ತೆ ನೋಡಬೇಕು. ಹಾಗೆ ಇವತ್ತಿನ ಈ ನನ್ನ ಸಣ್ಣ ವ್ಲಾಗ್ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅನ್ಕೊಂತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇಲ್ಲಿ ಎಂಡ್ ತನಕ ನೋಡಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು. ಮತ್ತೆ ನಾನು ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಲವ್ ಯು ಆಲ್.